ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ರೋಟೀನ್ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಬೆಳಗ್ಗೆನೇ ನನ್ನ ಮಗಳು ಫುಲ್ ಸ್ಮೈಲ್ ಕೊಡ್ತಾ ಇದ್ದಾಳೆ. ಇದೊಂಥರ ಮಾರ್ನಿಂಗ್ ಡೋಸ್ ಇದ್ದಾಗೆ ನಮಗೆ. ಏನೋ ಮಕ್ಕಳ ಮುಖದಲ್ಲಿ ನಗು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಅಷ್ಟರಲ್ಲಿ ನನ್ನ ಮಗನೂ ಎದ್ದಿದ್ದ. ನಾನು ಬುಗ್ರಿ ಬಿಡೋಕ್ಕೆ ಹೋಗ್ತೀನಿ ಆಚೆ ಮಮ್ಮಿ ಅಂತೇಳ್ಬಿಟ್ಟು ಪಪ್ಪಂಗೆ ಹೇಳ್ಕೊಡೋಕೆ ಹೇಳಿ ನನಗೆ ಬುಗ್ರಿ ಬಿಡೋದು ಅಂತೇಳ್ಬಿಟ್ಟು ಅಂತ ಇದ್ದಾನೆ. ಹಾಗೆಯೇ ನಾನು ಕಿಚನಲ್ಲಿ ನನ್ನ ಮಗನ ಜೊತೆ ಹಾಗೆ ಕಾನ್ವರ್ಸೇಷನ್ ಮಾಡ್ತಾಯಿದ್ದೆ. ತಡಿ ಬರುತ್ತೆ ಪಾಪು ಎಲ್ಲ ಆಟ ಆಡ್ತಿದ್ದಾರಲ್ಲ, ನಿನ್ನ ಜೊತೆನೂ ಆಟ ಆಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ನನ್ನ ಮಗ ಮಾತಾಡಿಕೊಂಡು, ಏನಪ್ಪ ಬೆಳಗ್ಗೆ ಎದ್ದರೆ ಇದು ಒಂದೇ ತಲೆನೋವಪ್ಪ, ಏನು ಟಿಫನ್ ಮಾಡೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಆವಾಗ ತಟ್ಟಂತ ತಲೆ ಹೊಳಿತು, ಬೆಂಡೆಕಾಯಿ ಇದೆಯಲ್ಲ, ಬೆಂಡೆಕಾಯಿ ಗೊಜ್ಜು ಥರ ಮಾಡಿಬಿಟ್ಟು ರೊಟ್ಟಿ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಸಂಡೇ ಅಲ್ವಾ ಅಂತೇಳ್ಬಿಟ್ಟು ಬೆಂಡೆಕಾಯಿ ಎಲ್ಲ ಹೆಚ್ಕೊಳ್ಳೋಣ ಅಂತ ಇಟ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಏನೋ ಕೂದಲು. ಹಾಗೆ ಏನು ಕೇಳೋಣ ಅಂತೇಳ್ಬಿಟ್ಟು ಬಂದೆ. ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದ ತಕ್ಷಣ ಫುಲ್ಲು ಪೋಸು ನನ್ನ ಮಗಳದು. ನೋಡಿ, ಇವಾಗಲೇ ಈ ಥರ ಪೋಸು ಕೊಡ್ತಿದ್ದಾಳೆ. ಹೆಣ್ಮಕ್ಳು ಅಂದಿದ ತಕ್ಷಣ ಅದು ಇನ್ಬಿಲ್ಟೇ ಬಂದುಬಿಡುತ್ತೆ ಅನಿಸುತ್ತೆ ಪೋಸ್ ಕೊಡೋದು. ನೋಡಿ ಯಾವ ಥರ ಪೋಸ್ ಕೊಡ್ತಾ ಇದ್ದಾಳೆ ನನ್ನ ಮಗಳು. ಹಾಗೆಯೇ ಅವಳನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಬಂದೆ. ನೋಡಿ, ರೊಟ್ಟಿ ಪಲ್ಯ ಎರಡೂ ರೆಡಿ ಆಯಿತು. ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಗೊಂಬೆಗೆ ರಾಗಿ ಸರಿ ಮಾಡಿದ್ದೆ, ರಾಗಿ ಸರಿ ತಿನ್ನಿಸ್ದೆ ಅವಳಿಗೆ. ಆಮೇಲೆ ಇದು ನೆಕ್ಸ್ಟು 3 o'clock ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತು ಟಿಫನ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ರಿಲೇಟಿವ್ಸ್ ಬಂದಿದ್ದರು. ಆವಾಗ ವ್ಲಾಗ್ ಮಾಡಬೇಕು ಅನ್ನೋದೇ ಮರ್ತೋಯ್ತು ನನಗೆ. ಆಮೇಲೆ ಅಂದ್ಕೊಂಡೆ, ಅಯ್ಯೋ ಮಾಡಬೇಕಾಗಿತ್ತಲ್ಲಪ್ಪ ವ್ಲಾಗು, ಮರ್ತೇ ಹೋಯ್ತಲ್ಲ ಅಂತೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಬಾತ್ ಮಾಡಿದ್ದೆ. ಅದನ್ನು ತಿಂದ್ಕೊಂಡು ಹಾಗೆ ನನ್ನ ಗೊಂಬೆಗೆಲ್ಲ ಊಟ ಮಾಡಿಸಿ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಇವತ್ತು. ಸ್ವಲ್ಪ ಮೋಕ್ಷಿ ವಾರ್ಡ್ರೋಬೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತಾ, ಹಾಗಾಗಿ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಮುದ್ದುದವ್ರದ್ದು ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಲ್ಲೇ ನನ್ನ ಗೊಂಬೆ ಫುಲ್ ಆಟ ಸಾಮಾನೆಲ್ಲ ಹರಡ್ಕೊಂಡು ನಾನು ಮಡಿಸಿಟ್ಟಿದ್ದ ಬಟ್ಟೆ ಎಲ್ಲ ಕಿತ್ತು ಹಾಕ್ಕೊಂಡು ಮಾಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಆಮೇಲೆ ಹಾಗೆ ಮೋಕ್ಷಿಗೆ ಯಾವ ಶರ್ಟ್ ಯಾವಾಗ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಕಡೆ ಮಡಿಸಿದ್ರೆ ನನ್ನ ಮಗಳು ಒಂದು ಕಡೆ ಕಿತ್ತಾಕಿದ್ದಾಳೆ. ಈ ಥರ ವಾರ್ಡ್ರೋಬ್ ಕ್ಲೀನ್ ಮಾಡಿದ್ದೀನಿ, ಫಿಲ್ಟರ್ ಮಾಡಿದ್ದೀನಿ, ಬೇರೆ ಇರೋ ಬಟ್ಟೆ ಎಲ್ಲ ತೆಗೆದು. ಎಷ್ಟು ದಿನ ಹಂಗೆ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ, ನೋಡಬೇಕು. ಆಮೇಲೆ ಹಾಗೆ ಮೋಕ್ಷಿ ಹೊರಗಡೆ ಕೆಲಸ ಇದೆ ಅಂತ ಹೋಗಿ ವಾಟರ್ ಮೆಲನ್ ತಂದಿದ್ರು, ಹಾಗೆ ಕಟ್ ಮಾಡ್ಕೊಂಡು ತಿಂತಾಯಿದ್ದಾರೆ. ಮತ್ತು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 5 ಆಗಿತ್ತು. ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೆ ಆಗಲೇ. ಅವಳು ಎದ್ದಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ಮೋಕ್ಷಿಗೊಂದು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದೆ, ಅದಕ್ಕೆ ಅವರೆಲ್ಲೇನೋ ಡೈಲಾಗ್ ಹೊಡಿತಿದ್ದಾರೆ. ಹಾಗೆ ನಗಾಡ್ಕೊಂಡು ಮಾತಾಡಿಕೊಂಡು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಸಂಡೇ ಅಲ್ವಾ, ಸ್ವಲ್ಪ ಲೇಸಿ ಡೇ ಆಗಿತ್ತು. ಹಾಗಾಗಿ ಅಷ್ಟರಲ್ಲಿ ನನ್ನ ಮಗಳೂ ಎದ್ಲು. ಅವಳು ಎದ್ಮೇಲೆ ಅವಳಿಗೆ ಸ್ವಲ್ಪ ಫ್ರೂಟ್ಸು ಹಾಲು ಎಲ್ಲ ತಿನ್ನಿಸಿ ಕುಡಿಸಿ ಹೊರಗಡೆ ಹೊರಟ್ವಿ. ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೊರಡೋಷ್ಟರಲ್ಲೇ ಆಲ್ರೆಡಿ 6 o'clock ಆಗಿಬಿಟ್ಟಿತ್ತು. ಹಾಗೆಯೇ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ನೋಡಿ, ಇಲ್ಲಿ ಗೊಂಬೆ ನಾನು ಅವ್ರ ಪಪ್ಪ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅಂತೇಳ್ಬಿಟ್ಟು ನಾನು ಹೋಗ್ತೀನೋ ಇಲ್ವೋ ಅಂತ ಅವಳಿಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ಅವ್ರ ಪಪ್ಪ ಹೋಗಿಬಿಡ್ತಾರೆ ನನ್ನ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಫಸ್ಟೇ ಹೋಗಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾಳೆ. ಹಾಗೆಯೇ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ನನ್ನ ಕಡೆ ಕರ್ಕೊಂಡು ಹೊರಟ್ವಿ. ನೋಡಿ, ಎಷ್ಟು ಕಿಸಿ ಕೊಡ್ತಾ ಇದ್ದಾಳೆ. ಆಮೇಲೆ ಹಿಂದೆ ಅಣ್ಣನ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂದೆ ಹೋಗಿ ಫಸ್ಟ್ ಟೈಮು ಆ ಥರ ಹಿಂದೆ ಹೋಗಿ ಕೂತಿರೋದು ಅವಳು ಇವತ್ತು. ಹಿಂದೆ ಹೋಗಿ ಅಣ್ಣನ ಜೊತೆ ಆಟ ಆಡ್ತಿದ್ದಾಳೆ. ಏನೋ ಒಂಥರ ಖುಷಿ ಅವಳಿಗೆ, ಏನೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳ್ಬಿಟ್ಟು. ಹಾಗೆಯೇ ಹೊರಟ್ವಿ.
ಹೋಗ್ತಾ ಹೋಗ್ತಾ ನೆನಪಾಯಿತು, ಸೈಟ್ ಹತ್ರ ಹೋಗಿ ತುಂಬಾ ದಿನ ಆಗೋಯ್ತು. ನಾನು ಹೋಗಿ 1 ವರ್ಷದ ಮೇಲೆ ಆಗಿತ್ತು. ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ನೋಡಿ, ಕಾರ್ ಇಳ್ದಿದ ತಕ್ಷಣ ಏನು ಅಣ್ಣ ತಂಗಿ ಫುಲ್ ಎಕ್ಸೈಟಾಗಿ ಓಡ್ತಾ ಇದ್ದಾರೆ, ಕೆಳಗೆ ಇಳಿಸಿದ್ರೆಲ್ಲ ಆಟಾಡ್ಬೋದು ಅಂತ ಹೇಳ್ಬಿಟ್ಟು. ನಾನು ಹೋದಾಗ ಒಂದು ಮನೆಯೂ ಕಟ್ಟಿರಲಿಲ್ಲ, ಇಲ್ಲಿ ಫುಲ್ ಖಾಲಿ ಖಾಲಿ ಇತ್ತು. ಇವಾಗ ನೋಡಿದ್ರೆ ತುಂಬ ಮನೆಗಳಾಗಿದೆ. ನಮ್ಮ ಸೈಟ್ ಪಕ್ಕದಲ್ಲೇ ಕಟ್ತಾಯಿದ್ರು ಮನೇನ. ಹಂಗೆ ನೋಡಿ ಒಂದು ಸ್ವಲ್ಪ ಖುಷಿ ಆಯಿತು. ಹಾಗೆಯೇ ನಾನು ಮೋಕ್ಷಿ ಮಾತಾಡಿಕೊಂಡು ಆಗಿತ್ತು ಹೀಗೆ ಅಂತ ಸ್ವಲ್ಪ ಮಾತಾಡಿಕೊಂಡು ಮಾಡೋ ಅಷ್ಟರಲ್ಲಿ ಇಲ್ಲಿ ನೋಡಿ ಕತ್ತಲೆ ಆಗೋಗ್ಬಿಟ್ಟಿದೆ, ಫುಲ್ ನೈಟ್ ಆಗೋಗ್ಬಿಟ್ಟಿತ್ತು. ನಾವು ಅಲ್ಲಿಗೆ ಹೊರಡೋ ಅಷ್ಟರಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಟೈಮ್ ಆಗಿದ್ದೇನೆ ಗೊತ್ತಾಗಿಲ್ಲ. ಆಮೇಲೆ ಸರಿ ಆಯಿತು, ಟೈಮ್ ಆಯಿತು, ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ. ಆಮೇಲೆ ಹಾಗೆಯೇ ನೆಕ್ಸ್ಟು ಏನಾದರೂ ತಿಂದ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ MG ರೋಡಲ್ಲಿ, ನಮ್ಮ ಹಾಸನಲ್ಲಿ ಫೇಮಸ್ ಬೇಕ್ರಿ ಅಂತ ಹೇಳ್ಬೋದು. ಇದು MG ರೋಡಲ್ಲಿರೋದು ವೆಂಕೀಸ್ SLJ ಬೇಕ್ರಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸು. ಹಾಗೆ ಇಲ್ಲಿ ಬಂದು ಸ್ವಲ್ಪ ಪಪ್ಸ್ ತಿಂದ್ಕೊಂಡು, ಗೊಂಬೆಗೆ ಹಾಗೆ ಒಂದು ಚಾಕ್ಲೇಟ್ ಬಂದು ತಿನ್ನಿಸ್ಕೊಂಡು, ನನ್ನ ಮಗಳಿಗೆ ಬ್ರೆಡ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಗೆ ಸ್ವಲ್ಪ ತಿಂದ್ಕೊಂಡು ಹೊರಟ್ವಿ.